ದ್ವಿತೀಯ PUC ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಮಿಡ್ ಟರ್ಮ್ ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಇದು ದ್ವಿತೀಯ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯಾಗಿದ್ದು, ಈ ಪ್ರಶ್ನೆ ಪತ್ರಿಕೆ ಹೀಗಿದೆ. ಇದು ಮಾಡೆಲ್ ಕ್ವಶನ್ ಪೇಪರ್. ಈ ಮಾಡೆಲ್ ಕ್ವಶನ್ ಪೇಪರನ್ನು ಈ ರೀತಿಯಾಗಿ ನಿಮಗೆ ಕೊಡ್ತಾ ಇದ್ದೇನೆ. ಮಾಡೆಲ್ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇನ್ನು ಪಾರ್ಟ್ ಬಿ ಬಂದ್ಬಿಟ್ಟು ಆಮೇಲೆ ಪಾರ್ಟ್ ಸಿ, ಪ್ರೀತಿಯ ವಿದ್ಯಾರ್ಥಿಗಳೇ, ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡಲಾಗುತ್ತೆ. ಆ 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೆಗೆ ನಾವು MCQs ಅಂತ ಹೇಳ್ತೀವಿ. MCQs ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಅಂತ ಹೇಳ್ತಾರೆ. ಅವು 10 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, ಒಟ್ಟಾರೆ 10 ಅಂಕಗಳನ್ನು ಇದಕ್ಕೆ ಮೀಸಲಿಟ್ಟಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಮೊದಲನೇ ಕ್ವಶನ್ ಆದ ತಕ್ಷಣ ಎರಡನೇ ಪ್ರಶ್ನೆಗೆ ಬರ್ತೀವಿ. ಎರಡನೇ ಪ್ರಶ್ನೆ ಏನಿರುತ್ತೆ ಅಂತಂದರೆ, ಅಥವಾ 11ನೇ ಪ್ರಶ್ನೆ, ನೇರವಾಗಿರ್ತಕ್ಕಂಥ 11ನೇ ಪ್ರಶ್ನೆ ಏನಿರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳ್ತಾರೆ. ಇದು 3 ಅಂಕಕ್ಕೆ ನಿಮ್ಗೆ ಕೇಳಲಾಗುತ್ತೆ. ಅದೇ ರೀತಿಯಾಗಿ 12ನೇ ಪ್ರಶ್ನೆ ಏನಿರುತ್ತೆ ಅಂತಂದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೇಳ್ತಾರೆ. ಆಮೇಲೆ 13ನೇ ಪ್ರಶ್ನೆ ಏನು ಮಾಡಲಾಗುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಪ್ರೊನೌನನ್ನು ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. 13ರಲ್ಲಿ 5 ಅಂಕದ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಮುಂದೆ ಓದ್ಬಿಟ್ಟು ನಾವು ಯಾವಾಗ ಪಾರ್ಟ್ ಬಿಗೆ ಬರ್ತೀವಿ, ಪಾರ್ಟ್ ಬಿನಲ್ಲಿ ನಿಮಗೆ ಸಿಲೆಬಸ್ ಸಂಬಂಧಪಟ್ಟಿರ್ತಕ್ಕಂತಹ 2 ಅಂಕದ, 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ಪ್ರಶ್ನೆ ನಂಬರ್ 2ರಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ ಇನ್ 2 ಸೆಂಟೆನ್ಸಸ್ ಆರ್ ವರ್ಡ್ಸ್ ಆರ್ ಪ್ಲೇಸ್ ಈಚ್ ಅಂತ ಹೇಳಲಾಗಿದೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರಲಿಕ್ಕೆ ನಿಮ್ಗೆ ಕೇಳ್ತಾರೆ. ಇನ್ನು ನಾವು 3ನೇ ಪ್ರಶ್ನೆಗೆ ಬಂದಾಗ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್, ಅಂದರೆ 3 ಅಂಕದ ಪ್ರಶ್ನೆಗಳನ್ನ 6 ಪ್ರಶ್ನೆಗಳನ್ನ ಕೊಡುತ್ತಾರೆ. ಆದರೆ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಅದೇ ರೀತಿಯಾಗಿ 4 ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದರಲ್ಲಿ ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. ಆಮೇಲೆ ಪಾರ್ಟ್ ಸಿಗೆ ಬಂದ್ಬಿಟ್ಟು ನಿಮಗೆ ಒಂದು ಪ್ಯಾಸೇಜ್ ಬರುತ್ತೆ, 9 ಅಂಕದ ಪ್ಯಾಸೇಜ್. ಇಲ್ಲಿ ಪ್ರೋಸ್ ಪ್ಯಾಸೇಜ್ ಮತ್ತು ಪೋಯಮ್ ಪ್ಯಾಸೇಜ್ ಅಂತೇಳಿ 6 ಪ್ರಶ್ನೆ ಮಾಡಿಬಿಟ್ಟು ನಿಮಗೆ ಕೇಳ್ತಾರೆ. ಇದನ್ನು ನಾವು ಇಲ್ಲಿ ಪ್ರೋಸ್ ಪ್ಯಾಸೇಜನ್ನು ನೋಡ್ತಾ ಇದ್ದೇವೆ. ಈ ಪ್ರೋಸ್ ಪ್ಯಾಸೇಜ್ 9 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಪೋಯಮ್ ಮೇಲೆ ಸಹಿತ ಒಂದು 9 ಅಂಕದ ಪ್ರಶ್ನೆಗಳನ್ನು ಕೇಳುತ್ತೆ. ಯಾವುದು ನಿಮ್ಗೆ ಈಸಿ ಆಗುತ್ತೋ ಅದನ್ನು ನೀವು ಬರೀಬಹುದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಅದಾದ ನಂತರದಲ್ಲಿ ನೀವು ಮೌಂಟ್ ಎವರೆಸ್ಟ್, ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ 31ನೇ ಪ್ರಶ್ನೆ ಇರುತ್ತೆ ನಿಮಗೆ. ಇಲ್ಲೂ ಸಹಿತ 6 ಪ್ರಶ್ನೆ ಇರುತ್ತೆ. 4 ಅಂಕಕ್ಕೆ ಪ್ರಶ್ನೆ ಕೇಳತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಆಮೇಲೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಬರುತ್ತೆ. 2x1 ಅಂತ ಬರುತ್ತೆ. 2 ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು 6 ಅಂತ ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೂ ಸಹಿತ ನೀವು ಉತ್ತರ ಇಲ್ಲಿ ಬರೀಬಹುದಾಗಿದೆ. ಇನ್ನು ನೆಕ್ಸ್ಟ್ ಆದ ತಕ್ಷಣ ರಿಪೋರ್ಟೆಡ್ ಸ್ಪೀಚ್ ಅಂತ ಬರುತ್ತೆ. ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂತ ಕೊಡ್ತಾರೆ. ಅದನ್ನು ಸಹಿತ ನೀವು 5 ಅಂಕಕ್ಕೆ ಇರುತ್ತೆ. ಇದು ನೇರ ಪ್ರಶ್ನೆ ಇರುತ್ತೆ, ಅದಕ್ಕೆ ಉತ್ತರ ಬರೀಬೇಕು. ಅದೇ ರೀತಿ 35ರಲ್ಲಿ ಒಂದು ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತ ಕೊಟ್ಟಿರ್ತಾರೆ. ಇದು 3 ಅಂಕ ಇರುತ್ತೆ. ಇದಾದ ನಂತರದಲ್ಲಿ ಏನು ಮಾಡ್ತಾರೆ ಅಂತಂದರೆ, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ. ಒಂದು ಲೆಟರ್ನ ಸಹಿತ ಇಲ್ಲಿ ಕೇಳಲಾಗುತ್ತೆ.
ಇದಾದ ನಂತರದಲ್ಲಿ ಈ ನೀವು ಲೆಟರ್ ಬರಿಬೋದು ಅಥವಾ ಈ ಒಂದು ಸ್ಪೀಚನ್ನು ಸಹಿತ ಬರಿಬೋದಾಗಿದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ದ್ವಿತೀಯ PUC ಮಿಡ್ ಟರ್ಮ್ ಎಕ್ಸಾಮ್ಗೆ ಕೇಳಲಾಗುತ್ತೆ. ಸೊ ಥ್ಯಾಂಕ್ ಯು.